ಏನು ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ ಅಂದ್ರೆ ಹೇಗೋ? ಇಲ್ಲೇ ಎಲ್ಲೋ ಇರ್ತಾರೆ, ರೂಮಲ್ಲೋ ಎಲ್ಲೋ, ಹೋಗ್ ನೋಡು. ನನ್ನ ಕೇಳೋದಾದ್ರೆ ನೀವೀಗ್ಲೇ ಇಲ್ಲಿಂದ ಹೋಗೋದು ಒಳ್ಳೇದು. ಇಲ್ಲ ಅಜ್ಜಿ, ರೂಮಲ್ಲೆಲ್ಲ ಹುಡುಕ್ತೆ, ಅಲ್ಲಿಲ್ಲ. ಹಾಯ್, ಏನ್ ಮಾಡ್ತಿದ್ಯಾ? ಏನಿಲ್ಲ, ಎಲ್ರೂ ಕ್ಯಾಂಪ್ ಫೈರ್ ಹತ್ರ ಕೂತಿದ್ವಿ. ಕ್ಯಾಂಪ್ ಫೈರ್ ಅಂದ್ಮೇಲೆ ಚೆನ್ನಾಗೇ ರೆಡಿ ಆಗಿರ್ತ. ಅಂಡ್ ಮೋರ್ ಓವರ್ ನೀನ್ ಹೇಗೆ ರೆಡಿ ಆದ್ರೂ ಚೆನ್ನಾಗೇ ಕಾಣಿಸ್ತೀಯ. ಅಂಡ್ ಒಂದ್ ಫೋಟೋ ಕಳ್ಸು. ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ. ವಾವ್, ಮೋಸ್ಟ್ಲಿ ದೇವತೆ ಅಂತ ನಿನ್ನೆನೇ ಕರೆಯೋಣ ಅಂತ ಅನಿಸ್ತಿದೆ ನಂಗೆ. ಬ್ಯೂಟಿಫುಲ್. ಇಷ್ಟು ಚೆನ್ನಾಗಿರೋ ಹುಡ್ಗಿನ ನಾನು ನೋಡೇ ಇಲ್ಲ ನನ್ನ ಲೈಫಲ್ಲಿ. ಆಯ್ತಾ ನೀ ಪುಟ, ಆವಾಗ್ಲಿಂದ ಫೋನ್ ನೋಡ್ತಾ ಕೂತಿದ್ಯಾ, ಏನ್ ಕತೆ? ಮೆಸೇಜ್ ಎಲ್ಲ ನೋಡಿ ನಗ್ತಾ ಇದ್ಯಾ? ಯಾರು, ಬಾಯ್ ಫ್ರೆಂಡಾ? ಏ ತನ್ವಿ ಪುಟ, ನನಗ್ ಗೊತ್ತು ನೀನ್ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಐ ಆಮ್ ರಿಯಲಿ ಸಾರಿ, ಅರ್ಥ ಮಾಡ್ಕೋ. ನೋಡಿ ಆಂಟಿ, ನನಗೆ ನಿಮ್ಮ ಹತ್ರ ನಿಜವಾಗ್ಲೂ ಮಾತಾಡಕ್ ಇಷ್ಟ ಇಲ್ಲ. ಪ್ಲೀಸ್ ಇರಿಟೇಟ್ ಮಾಡಬೇಡಿ. ಅಲ್ಲ ತನ್ವಿ ಪುಟ, ನಾನು ನಿಮ್ಮಲ್ಲಿ ತೋರ್ಸಿದ ಪ್ರೀತಿಗೆ ಇಷ್ಟನ ಬೆಲೆ? ಪುಟ, ಶ್ರೇಷ್ಠ ಸಾರಿ ಕೇಳ್ತಿದ್ದಾಳ ತಾನೆ, ಮಾತಾಡೋದಕ್ಕೇನು? ನೋಡ್ದೆ ತಾಂಡ, ನನ್ ಸಾರಿನೂ ಕೇಳಾಯ್ತು, ಇನ್ನೇನ್ ಮಾಡ್ಬೇಕು ಹೇಳು? ನಾನು ಕೊಟ್ಟಿರೋ ಪ್ರೀತಿಗೆ ಒಂದ್ ಸ್ವಲ್ಪನೂ ಬೆಲೆ ಇಲ್ವಾ? ಭಾಗ್ಯ, ಈಗ ನಿನ್ ಸರ್ದಿ, ನಡಿ, ಬಾ ಬಾ ಬಾ. ಭಾಗ್ಯ 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 ಭಾಗ್ಯ. ಅದ್ಕೆ ಏನ್ ಟಾಪಿಕ್? ನಿಮ್ಮ ಜೀವನದಲ್ಲಿರೋ ಮುಖ್ಯವಾದ ವ್ಯಕ್ತಿಯ ಬಗ್ಗೆ ಮಾತಾಡಿ ಅಂತ ಬರ್ತಿದೆ. ಓಹೋ, ಸೂಪರ್ ಅಕ್ಕ, ಮಾತಾಡು ಮಾತಾಡು. ಈ ವಿಷಯ ಹೇಳ್ದಾಗ್ಲೇ ನಿಮ್ಮೆಲ್ರಿಗೂ ಗೊತ್ತಾಗಿರ್ಬೋದು ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ. ಅದು ಬೇರೆ ಯಾರು ಅಲ್ಲ, ನನ್ನ ಪ್ರೀತಿ ಅತ್ತೆ. ಅವರು ನನ್ನ ಜೀವನದ ಮುಖ್ಯವಾದ ಭಾಗ. ಅವ್ರು ಇಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲಿ ನಿಲ್ತಾ ಇದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಅತ್ತೆ, ನಿಮ್ಗೆ ಸುಮ್ಮನೆ ಥ್ಯಾಂಕ್ಸ್ ಅಂತ ಹೇಳೋದು ತುಂಬಾ ಸಣ್ಣ ವಿಷಯ ಆಗತ್ತೆ. ಯಾಕಂದ್ರೆ ಪ್ರತಿ ಒಂದು ಕ್ಷಣನೂ ನೀವು ನನ್ನ ಪರವಾಗಿ ನಿಂತಿರೋದನ್ನ ನೋಡಿದ್ರೆ ಥ್ಯಾಂಕ್ಸ್ ಅಂತ ಹೇಳೋದು ನಿಜವಾಗ್ಲೂ ಒಂದು ಸಣ್ಣ ಪದ ಆಗತ್ತೆ. ಒಬ್ಳು ಜನಮೆಚ್ಚಿದ ಸೊಸೆ, ಇನ್ನೊಬ್ಳು ಜನಮೆಚ್ಚಿದ ಅತ್ತೆ. ಇಬ್ರದು ಇಮೋಷನಲ್ ಡ್ರಾಮಾ ಶುರು ಆಯ್ತು ನೋಡು. ಯಾವ ಮನೇಲಿ ನೋಡಿದ್ರು ಅತ್ತೆ ಸೊಸೆ ಜಗಳ, ಆಸ್ತಿ ವಿಷಯಕ್ಕೆ,
ಮನೆ ಜವಾಬ್ದಾರಿ ವಿಷಯಕ್ಕೆ, ಅಡಿಗೆ ಮನೆ ವಿಷಯಕ್ಕೆ, ಹೀಗೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡೋ ಈ ಕಾಲದಲ್ಲಿ ನನ್ ಸೊಸೆ ಏನೇ ಮಾಡಿದ್ರು ನಾನು ಅವಳ ಪರವಾಗಿ ನಿಂತೀನಿ ಅಂತ ಯಾವಾಗ್ಲೂ ನನ್ನ ಪರವಾಗಿ ನಿಂತಿದ್ದೀರಲ್ಲ ಅಂತ ಅದಕ್ಕೆ ಏನ್ ಹೇಳ್ಬೇಕು ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬಾನೇ ಹೆಲ್ಪ್ ಆಯ್ತು. ದಟ್ಸ್ ಓಕೆ ಆದಿ ಅವರೇ, ಬಟ್ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ಮಾ? ಏನು? ಅಲ್ಲ ಆದಿ ಅವರೇ, ನಾನು ಇವಾಗೇನೋ ಸಮಾಧಾನ ಮಾಡ್ಬೋದು, ಬಟ್ ನಾಳೆ ನಿಮ್ಮನ್ನ ನೋಡಿದಾಗ ಮತ್ತೆ ಈ ವಿಷಯ ನೆನಪಾಗುತ್ತಲ್ವಾ, ಅದೇ ಪ್ರಾಬ್ಲಮ್. ಕರೆಕ್ಟ್ ಅಲ್ವಾ ಶ್ರೇಷ್ಠ? ಹೀಗಾಗೋದು ಸಹಜನೇ. ಏನ್ ಮಾಡೋದೀಗ? ಆದಿಯವ್ರೆ, ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ಈ ವಿಷಯ ಆದ್ಮೇಲೆ ಭಾಗ್ಯ ನಿಮ್ಮನ್ನ ಎಲ್ಲಿ ನೋಡಿದ್ರು ಈ ವಿಷಯನೇ ನೆನಪಾಗುತ್ತೆ. ಅದಕ್ಕೆ ಹೇಳಿ ಶ್ರೇಷ್ಠ, ಏನ್ ಮಾಡ್ಬೇಕು? ಅದಕ್ಕಿರೋದು ಒಂದೇ ಒಂದ್ ದಾರಿ, ಬಟ್ ಅದೇನು ಅಂತ ಹೇಳಿ ಶ್ರೇಷ್ಠ, ಮಾಡೋಣ. ಆದಿಯವ್ರೆ, ನೀವು ಭಾಗ್ಯನಿಂದ ದೂರ ಹೋಗೋದು. ನನ್ನ ಕೇಳೋದಾದ್ರೆ ನೀವೀಗ್ಲೇ ಇಲ್ಲಿಂದ ಹೋಗೋದು ಒಳ್ಳೇದು. ನಾನು ಹೇಗಾದ್ರೂ ಮಾಡಿ ಭಾಗ್ಯನ ಸಮಾಧಾನ ಮಾಡ್ತೀನಿ. ಅನ್ಕೊಂಡಿದ್ ಕೆಲ್ಸ ಇನ್ನೂ ಸಲೀಸಾಯ್ತು. ಒಳ್ಳೆ ಜಾಗ ಜಾಗಿಂಗ್ ಮಾಡಕ್ಕೆ, ಚೆನ್ನಾಗಿದೆ ವೆದರು. ಅಲ್ಲ, ದಿನ ಜಾಗಿಂಗ್ ಮಾಡಕ್ಕೆ ಆಚೆ ಅಂಕಲ್ ಎಬ್ಬಿಸ್ತಿದ್ರಲ್ಲ, ಇವತ್ ಯಾಕೆ ಎಬ್ಬಿಸ್ಲಿಲ್ಲ? ನೋಡೋಣ. ಅಂಕಲ್, ಅಂಕಲ್, ಇದೇನಿದು? ಡೋರ್ ತೆಗ್ದಿದೆ, ಆದ್ರೆ ಆದಿ ಅಂಕಲ್ ಇಲ್ವಲ್ಲ? ಅಂಕಲ್, ಆದಿ ಅಂಕಲ್, ಆದಿ ಅಂಕಲ್ ಇಲ್ವಲ್ಲ? ಆದಿ ಅಂಕಲ್ ಎಲ್ಲಾದ್ರು? ಅಜ್ಜಿ, ಚಿಕ್ಕಪ್ಪ, ಚಿಕ್ಕಿ, ಅಜ್ಜಿ ತರ್ಬೇಕು, ಎಲ್ಲರೂ ಬೇಗ ಬನ್ನಿ. ಚಿಕ್ಕಿ, ಚಿಕ್ಕಪ್ಪ. ಬಂದೆ. ಅಜ್ಜಿ, ಯಾಕೋ ತನ್ಮಯ್, ಯಾಕೆ ಕೂಗಾಡ್ತಿದ್ಯಾ? ಏನಾಯ್ತು? ಯಾಕೆ ಕೂಗಾಡ್ತಿದ್ಯಾ? ಮನೇನಾ ಇದು? ಮನೇನಾ? ಯಾಕೆ ಹಿಂಗ್ ಕಿರಿಚ್ತಾ ಇದೀಯಾ? ಮುಂದಿಗೆ ನಿದ್ದೆ ಮಾಡೋಣ ಅಂದ್ರೆ ನಿದ್ದೆ ಮಾಡಕ್ಕೂ ಬಿಡಲ್ಲ. ಬೆಳಗ್ಗೆ ಗಂಟ್ಲು ಹರ್ಕೊಳ್ತಾ ಇದ್ದಾನೆ. ನಿನ್ನೆ ಕೇಳ್ತಿರೋದು ಯಾಕೆ ಕಿರ್ಚಾಡ್ತಿದ್ಯಾ ಅಂತ. ಅಜ್ಜಿ, ಅದು ಆದಿ ಕಾಣಿಸ್ತಿಲ್ಲ. ಏನು ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ ಅಂದ್ರೆ ಹೇಗೋ? ಇಲ್ಲೇ ಎಲ್ಲೋ ಇರ್ತಾರೆ, ರೂಮಲ್ಲೋ ಎಲ್ಲೋ, ಹೋಗ್ ನೋಡು. ನನ್ನ ಕೇಳೋದಾದ್ರೆ ನೀವೀಗ್ಲೇ ಇಲ್ಲಿಂದ ಹೋಗೋದು ಒಳ್ಳೇದು. ಇಲ್ಲ ಅಜ್ಜಿ, ರೂಮಲ್ಲೆಲ್ಲ ಹುಡುಕ್ತೆ, ಅಲ್ಲಿಲ್ಲ. ಅದಕ್ಕೆ ನಿಮ್ನೆಲ್ಲ ಕರ್ದಿದ್ದು. ರೂಮೆಲ್ಲ ಹುಡುಕಿದ್ರು ಕಾಣಿಸ್ಲಿಲ್ಲ ಅಂದ್ರೆ ಪಕ್ಕ ಅವ್ರು ಇಲ್ಲಿಂದ ಹೊರಟೋಗಿರ್ತಾರೆ. ಮನೆ ಹಾಳಿ, ಬೆಳಗ್ಗೆ ಯಾಕೆ ಅಪಶಕ್ನ ನುಡಿತಿದ್ಯಾ? ಯಾಕೇನೇನೋ ಮಾತಾಡ್ತಿದ್ಯಾ? ಅರೆ ಆಂಟಿ, ನಾನೇನೇನೋ ಎಲ್ಲ ಹೇಳ್ತಾ ಇದ್ದೀನಿ, ಇರೋದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರೋ ಆದಿಯವ್ರ ಮನ್ಸು ಬೇಜಾರಾಗೋ ತರ ಮಾತಾಡಿರ್ತಾರೆ, ಅದಕ್ಕೆ ಆದಿಯವ್ರು ಹೋಗಿರ್ತಾರೆ. ಏಯ್, ಸ್ವಲ್ಪ ಬಾಯ್ ಮುಚ್ಕೊಂಡಿರ್ತೀಯಾ? ಕಿಶನ್, ಪೂಜಾ, ಕಿಶನ್, ನಿಧಾನಕ್ ಬಾ. ಯಾಕೆ ಏನಾಯ್ತು?
ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ, ಭಾಗ್ಯ ಸ್ನಾನಕ್ಕೋ ಎಲ್ಲೋ ಹೋಗಿರ್ತಾಳೆ ಬಿಡು. ಇಲ್ಲ ಅತ್ತೆ, ಎಲ್ಲಾ ಕಡೆ ನೋಡ್ದೆ, ಎಲ್ಲೂ ಇಲ್ಲ. ಅಕ್ಕನ ಚಪ್ಲಿನೂ ಕಾಣಿಸ್ತಿಲ್ಲ. ಇವಾಗ ಈ ಎಮ್ಮೆ ಮೇಲೆ ಎಲ್ಲರಿಗೂ ಪ್ರೀತಿ ಉಕ್ಕರಿಯತ್ತೆ. ಅಲ್ಲ ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಿ ಹೋಗಕ್ ಸಾಧ್ಯ ಪೂಜಾ? ಅಲ್ಲ ಫಸ್ಟ್ ಆಫ್ ಆಲ್ ಅತ್ತಿಗೆಗೆ ಈ ಊರಲ್ಲಿ ಯಾರು ಪರಿಚಯ ಇರೋಕ್ ಸಾಧ್ಯನೇ ಇಲ್ಲ. ವಾಟ್? ಇಬ್ರು ನಗ್ನಗ್ತಾ ಮಾತಾಡ್ತಿದ್ದಾರೆ. ಇಬ್ರು ಸರಿ ಆಗದ್ ಬೇಡ ಅಂತ ಅಷ್ಟೊಂದು ಪ್ಲಾನ್ ಮಾಡಿ ಇಬ್ರ ಮಧ್ಯದಲ್ಲಿ ತಂದು ಹಾಕಿದ್ರೆ ಎಲ್ಲಾನು ಮರೆತು ಆರಾಮಾಗಿದಾರಲ್ಲ. ನಾಟ್ ಎ ಗುಡ್ ಸೈನ್ ಶ್ರೇಷ್ಠ, ನಾಟ್ ಎ ಗುಡ್ ಸೈನ್. ಅರೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಏನ್ ಬೆಳಗ್ಗೆ ಎಲ್ರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಏನ್ ಗುಡ್ ಮಾರ್ನಿಂಗ್ ಅಣ್ಣ? ಇನ್ ಸ್ವಲ್ಪ ಹೊತ್ತಲ್ಲಿ ನೀವಿಬ್ರು ಬರ್ದೇ ಇದ್ದಿದ್ರೆ ಬ್ಯಾಡ್ ಮಾರ್ನಿಂಗ್ ಆಗಿರೋದು. ಯಾಕೋ ಏನಾಯ್ತು ಕಿಶನ್? ಯಾಕ ಬೆಳಗ್ಗೆ ನೀವಿಬ್ರು ಕಾಣಿಸ್ತಿಲ್ಲ ಅಂತ ಎಲ್ರು ಗಾಬರಿ ಆಗಿದ್ವಿ. ಅರೆ, ಬೆಳಗ್ಗೆ ಎದ್ದು ಡೈಲಿ ಎಲ್ಲ ಹೋಗ್ತೀನಿ ಹೇಳು? ಜಾಗಿಂಗ್ ತಾನೆ? ಅಂಕಲ್, ಇದ್ ಮೋಸ ಅಲ್ವಾ? ದಿನ ಒಟ್ಟಿಗೆ ಜಾಗಿಂಗ್ ಹೋಗ್ತಿದ್ವಿ ತಾನೆ, ಇವತ್ ಯಾಕೆ ಬಿಟ್ಟು ಹೋದ್ರಿ? ಸಾರಿ ಕಣ ತನ್ಮಯ್, ಸಿಕ್ಕಾಪಟ್ಟೆ ಫಾಗ್ ಇತ್ತಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ. ಅಲ್ಲ ಅಕ್ಕ, ನೀನಾದ್ರೂ ಹೇಳ್ಬಾರ್ದಾ ಹೋಗ್ತೀವಿ ಅಂತ? ಚೆನ್ನಾಗಿತ್ತು ಗೊತ್ತಾ? ಆಯ್ತಾಯ್ತು, ತಪ್ಪಾಯ್ತು, ಸಾರಿ. ಈಗ ನಿಮ್ಮೆಲ್ಲರ ಟೆನ್ಷನ್ ಹೋಗ್ಸೋದಕ್ಕೆ ನನ್ನ ಹತ್ರ ಒಂದ್ ಬ್ಯೂಟಿಫುಲ್ ವಸ್ತು ಇದೆ. ಇದು ನಿಮ್ಮೆಲ್ರಿಗೂ ತಗೊಳ್ಳಿ. ಇದು ನನ್ ಬಂಗಾರಿಗೆ, ಇದು ನಮ್ಮ ಅತ್ತೆಗೆ, ಅಯ್ಯೋ ಇದು ಸಾರಿ ತನ್ಮೈಗೆ, ತನ್ಮೈ ಇದು ನನ್ನ ಪ್ರೀತಿಯ ಮೈದ್ನಂಗೆ, ಇದು ನನ್ನ ಮುದ್ದು ತಂಗಿಗೆ.